ಮರುದಿನ ಬೆಳಿಗ್ಗೆ ಬೆಂಗಳೂರಿನ ಐಷಾರಾಮಿ ಕ್ಲಬ್ ಒಂದರ ಸೀಕ್ರೆಟ್ ರೂಮ್ನಲ್ಲಿ ಸೂರಜ್ ಮತ್ತು ವೀಣಾ ಇಬ್ಬರು ಒಬ್ಬ ವ್ಯಕ್ತಿಯನ್ನು ಭೇಟಿ ಮಾಡಲು ಕಾಯುತ್ತಿದ್ದರು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಗೋಪಾಲ್ ವರ್ಮಾ, ಅವರ ಕಂಪನಿಯ ಹಳೆಯ ಶೇರ್ ಹೋಲ್ಡರ್, ಈಗಿನ ಅತಿ ದೊಡ್ಡ ಬಿಸ್ನೆಸ್ ಕಾಂಪಿಟೇಟರ್ ರಾಜಶೇಖರ್. ಗೋಪಾಲ್ ವರ್ಮಾ ವರ್ಚಸ್ಸನ್ನು ಮುರಿಯಲು ಇವನು ಸದಾ ಕಾಯುತ್ತಿದ್ದ. ರಾಜಶೇಖರ್ ಸಿಗಾರ್ ಸೇದುತ್ತಾ ಇವರಿಬ್ಬರ ಎದುರು ಬಂದು ಕುಳಿತನು. ರಾಜಶೇಖರ್ ವ್ಯಂಗ್ಯವಾಗಿ ನಗುತ್ತಾ, ಹೇಳಿ ಸೂರಜ್, ಗೋಪಾಲ್ ವರ್ಮಾ ಕಂಪನಿಯ GM ನನ್ನನ್ನು ಹುಡುಕಿಕೊಂಡು ಬಂದಿದ್ದೀಯಾ ಅಂದರೆ ಮ್ಯಾಟರ್ ದೊಡ್ಡದೇ ಇರಬೇಕು. ಸೂರಜ್ ಖತರ್ನಾಕ್ ಆಗಿ, ಹೌದು ಸರ್, ಗೋಪಾಲ್ ವರ್ಮಾ ಅವರ ಇಡೀ ಸಾಮ್ರಾಜ್ಯಕ್ಕೆ ವಾರಸುದಾರ ಆಗಿರೋ ಅಭಯ್ ವರ್ಮಾನ ಮುಗಿಸೋಕೆ ನಾವಿಬ್ರು ಬಂದಿದ್ದೀವಿ. ಕಂಪನಿಯ ಮುಂದಿನ ಬಿಗ್ ಗವರ್ನಮೆಂಟ್ ಟೆಂಡರ್ ಫೈಲ್ಸ್ ಮತ್ತು ಅಕೌಂಟೆಂಟ್ಸ್ ಸೀಕ್ರೆಟ್ಸ್ ಎಲ್ಲವೂ ನನ್ನ ಕೈಯಲ್ಲಿದೆ. ಈ ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ನೀವು ಗೋಪಾಲ್ ವರ್ಮಾ ಕಂಪನಿಯ ಮಾರ್ಕೆಟ್ನಲ್ಲಿ ಬೀಳಿಸಬೇಕು. ವೀಣಾ ಕೂಡ ತನ್ನ ಸೇಡನ್ನು ತೀರಿಸಿಕೊಳ್ಳಲು ಸೂರಜ್ ಮಾತುಗಳಿಗೆ ಸಮ್ಮತಿಸಿದಳು. ರಾಜಶೇಖರ್ ಕಣ್ಣುಗಳಲ್ಲಿ ಹೊಳಪು ಮೂಡಿತ್ತು. ಮೂವರು ಸೇರಿ ಅಭಯ್ ವರ್ಮಾನ ಬಿಸ್ನೆಸ್ಗೆ ಭೀಕರ ಕಂಟಕ ತರಲು ರಹಸ್ಯ ಒಪ್ಪಂದ ಮಾಡಿಕೊಂಡ್ರು. ಇತ್ತ ಆಫೀಸ್ನಲ್ಲಿ ನಿನ್ನೆ ರಾತ್ರಿಯ ಆ ಮಧುರವಾದ ಕ್ಷಣಗಳ ನಂತರ ಮಿಲನಾಳ ಮನಸ್ಸಿನಲ್ಲಿ ಅಭಯ್ ಮೇಲಿನ ಪ್ರೀತಿ ಇನ್ನೂ ಜಾಸ್ತಿಯಾಗಿತ್ತು. ಆದರೆ ಆಫೀಸ್ಗೆ ಬರ್ತಿದ್ದಂತೆ ಅವಳು ಪ್ರೊಫೆಷನಲ್ ಆಗಿ ತನ್ನ ಸೀಟಿನಲ್ಲಿ ಕುಳಿತು ಕೆಲಸ ಮಾಡ್ತಿದ್ಲು. ಅಷ್ಟರಲ್ಲೇ ಇಂಟರ್ಕಾಮ್ ರಿಂಗ್ ಆಯಿತು. ಅಭಯ್ ಅವಳನ್ನು ತಕ್ಷಣ ತನ್ನ ಕ್ಯಾಬಿನ್ಗೆ ಕರೆದನು. ಮಿಲನ ಫೈಲ್ ಹಿಡಿದು ಒಳಗೆ ಹೋದಾಗ ಅಭಯ್ ಕೈಯಲ್ಲಿದ್ದ 2 ಫ್ಲೈಟ್ ಟಿಕೆಟ್ಗಳನ್ನು ಟೇಬಲ್ ಮೇಲೆ ಇಟ್ಟನು. ಅಭಯ್ ತುಂಬಾ ಗಂಭೀರವಾಗಿ, ಮಿಸ್ ಮಿಲನಾ, ನಾಳೆ ಬೆಳಿಗ್ಗೆ ನಾವು ಇಂಪಾರ್ಟೆಂಟ್ ಬಿಸ್ನೆಸ್ಗೆ ಮೀಟಿಂಗ್ ಮತ್ತು ಕ್ಲೈಂಟ್ ಡೀಲ್ಗಾಗಿ ಬೇರೆ ಸ್ಟೇಟ್ಗೆ, ಹೊರ ರಾಜ್ಯಕ್ಕೆ ಹೋಗ್ತಿದ್ದೀವಿ. ಇದು ನಮ್ಮ ಕಂಪನಿಯ ಭವಿಷ್ಯದ ಪ್ರಶ್ನೆ. ನೀನು ತನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ನನ್ನ ಜೊತೆ ಬರಲೇಬೇಕು. ಮಿಲನ ಆ ಟಿಕೆಟ್ಗಳನ್ನು ನೋಡಿ ಒಮ್ಮೆಗೆ ದಂಗಾದಳು. ಹೊರ ರಾಜ್ಯಕ್ಕೆ ಅಭಯ್ ಜೊತೆ ಒಬ್ಬಳೇ ಹೋಗುವುದು ಅವಳಿಗೆ ಸರಿ ಅನ್ನಿಸ್ತಿಲ್ಲ. ಊರಿನಲ್ಲಿರುವ ಅಮ್ಮ ಏನಂದುಕೊಂಡಾರು ಎಂಬ ಹೆದರಿಕೆ ಅವಳನ್ನು ಕಾಡಿತ್ತು. ಮಿಲನ ತಲೆ ತಗ್ಗಿಸಿ ಮರು ಮಾತನಾಡುತ್ತಾ, ಇಲ್ಲ ಸರ್, ನಾನು ಬರಲ್ಲ. ನನ್ನನ್ನು ದಯವಿಟ್ಟು ಕ್ಷಮಿಸಿ. ಬೇರೆ ಸ್ಟೇಟ್ಗೆ ನಿಮ್ಮ ಜೊತೆ ಒಬ್ಬಳೇ ಬರೋಕೆ ನನಗೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಬೇಕಿದ್ರೆ ನೇತ್ರಳನ್ನು ಕಳಿಸಿಕೊಡಿ, ನಾನು ಇಲ್ಲೇ ಆಫೀಸ್ ಅಕೌಂಟ್ಸ್ ನೋಡ್ಕೋತೀನಿ. ಮಿಲನ ನಾನು ಬರಲ್ಲ ಎಂದು ನೇರವಾಗಿ ನಿರಾಕರಿಸಿದ್ದನ್ನು ಕೇಳಿ ಅಭಯ್ ವರ್ಮನಿಗೆ ಒಮ್ಮೆಗೆ ಕೆಟ್ಟ ಕೋಪ ಬಂದಿತ್ತು. ನಿನ್ನೆ ರಾತ್ರಿ ತನ್ನ ಎದೆಗೆ ವಾಲಿ ಪ್ರೀತಿ ಒಪ್ಪಿಕೊಂಡ ಹುಡುಗಿ ಇವತ್ತು ಆಫೀಸ್ಗೆ ಬಂದ ತಕ್ಷಣ ಮತ್ತೆ ಮುನಿಸು ತೋರಿಸುತ್ತಾ ಬಾಸ್ ಮಾತಿಗೆ ಎದುರು ಉತ್ತರ ಕೊಡ್ತಿದ್ದಾಳಲ್ಲ ಎಂಬ ಹಠ ಅವನ ತಲೆಗೆ ಏರಿತ್ತು. ಅಭಯ್ ಚೇರ್ನಿಂದ ಸಡನ್ ಆಗಿ ಎದ್ದು ಬಂದು ಮುಕ್ಕಾಲು ಭಾಗ ಮುಚ್ಚಿದ್ದ ಬಾಗ್ಲನ್ನು ಜೋರಾಗಿ ಹಾಕಿ ಲಾಕ್ ಮಾಡಿದನು. ಅವನು ಸಿಟ್ಟಿನಿಂದ ಮುನ್ನುಗ್ಗಿ ಮಿಲನಾಳ ಹತ್ತಿರ ಬಂದು ನಿಂತುಕೊಂಡನು. ಅವಳ ಕೈಯನ್ನು ಬಿಗಿಯಾಗಿ ಹಿಡಿದು ಕಣ್ಣುಗಳಲ್ಲಿ ಬೆಂಕಿ ಉಗುಳುವಂತೆ ಗದರಿಸಿದನು. ಅಭಯ್ ಕೋಪದಿಂದ ಹಲ್ಲು ಕಡಿಯುತ್ತಾ ತುಂಬಾ ಖಡಕ್ ಧ್ವನಿಯಲ್ಲಿ, ಏನ್ರಿ ಮಿಲನಾ, ನಿಮಗೆ ಎಷ್ಟು ಧೈರ್ಯ ಇದ್ರೆ ನನ್ನ ಆರ್ಡರ್ ಅನ್ನೇ ಬೇಡ ಅಂತೀರಾ? ನಾನಿಲ್ಲಿ ನಿಮ್ಮ ಸಮ್ಮತಿ ಕೇಳ್ತಿಲ್ಲ, ಆರ್ಡರ್ ಮಾಡ್ತಿದ್ದೀನಿ. ನೀವು ನನ್ನ ಪ್ರೀತಿಯ ಸ್ವತ್ತು ಅನ್ನೋದು ಎಷ್ಟು ಸತ್ಯವೋ ನನ್ನ ಕೆಳಗಿನ ಪರ್ಸನಲ್ ಸೆಕ್ರೆಟರಿ ಅನ್ನೋದು ಅಷ್ಟೇ ಸತ್ಯ. ಮಿಲನ ಕೈ ಬಿಡಿಸಿಕೊಳ್ಳಲು ಯತ್ನಿಸುತ್ತಾ ಕಣ್ಣೀರು ತುಂಬಿಕೊಂಡು, ಸರ್, ನೋವಾಗ್ತಿದೆ, ಕೈ ಬಿಡಿ. ಆಫೀಸ್ ಕೆಲಸಕ್ಕೆ ಬೇರೆ ರಾಜ್ಯಕ್ಕೆ ಹೋಗೋ ಅಗತ್ಯ ನನಗಿಲ್ಲ. ನನ್ನ ಇಷ್ಟ ಇಲ್ಲದೆ ನೀವು ಬಲವಂತ ಮಾಡಬೇಡಿ. ಅಭಯ್ ಅವಳ ಕೈಯನ್ನು ಇನ್ನೂ ಬಿಗಿಯಾಗಿ ಹಿಡಿದು ಅವಳ ಮುಖಕ್ಕೆ ತನ್ನ ಮುಖವನ್ನು ಹತ್ತಿರ ತಂದು ಗರ್ಜಿಸಿದ. ನಿನ್ನ ಇಷ್ಟ ಕಷ್ಟ ಇನ್ಮೇಲೆ ನಾನೇ ಡಿಸೈಡ್ ಮಾಡೋದು ಮಿಲನ. ನಾನು ಹೇಳಿದಷ್ಟು ಅಷ್ಟೇ ನೀನು ಕೇಳಬೇಕು. ನಾನು ಹೇಳಿದಷ್ಟು ಮಾತ್ರ ನೀನು ಮಾಡಬೇಕು. ಅದೇ ನಿನ್ನ ಕೆಲಸ. ನಾಳೆ ಬೆಳಿಗ್ಗೆ ನೀನು ನನ್ನ ಜೊತೆ ಫ್ಲೈಟ್ ಹತ್ತದಿದ್ರೆ ನಿನ್ನನ್ನು ಹೇಗೆ ಕರ್ಕೊಂಡು ಹೋಗಬೇಕು ಅಂತ ಈ ಅಭಯ್ ವರ್ಮಾಗೆ ಚೆನ್ನಾಗಿ ಗೊತ್ತು. ಸೊ ಸೈಲೆಂಟ್ ಆಗಿ ನಾಳೆಗೆ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿರು. ಅಭಯ್ ಇಷ್ಟು ಕೆಟ್ಟ ಕೋಪದಿಂದ ತನ್ನ ಹಠ ಮತ್ತು ಅಧಿಕಾರವನ್ನು ಚಲಾಯಿಸಿದಾಗ ಮಿಲನಳಿಗೆ ಅವನ ಪ್ರೀತಿಯ ಹಿಂದಿರುವ ಸಿಂಹದಂತಹ ರೂಪ ನೋಡಿ ಮರು ಮಾತನಾಡುವ ಧೈರ್ಯವೇ ಬರಲಿಲ್ಲ. ಅವಳು ಕಣ್ಣೀರು ಸುರಿಸುತ್ತಾ ಮೌನವಾಗಿ ತಲೆ ಅಲ್ಲಾಡಿಸಿದಳು. ಮರುದಿನ ಬೆಳಿಗ್ಗೆ 6 ಗಂಟೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ VIP ಲಾಂಜ್ನಲ್ಲಿ ಅಭಯ್ ಮತ್ತು ಮಿಲನ ಇಬ್ಬರು ಕುಳಿತಿದ್ದರು. ಮಿಲನ ಬಿಳಿ ಬಣ್ಣದ ಸುಂದರವಾದ ಚೂಡಿದಾರ್ ಧರಿಸಿದ್ದರು. ಅವಳ ಮುಖದಲ್ಲಿ ನಿನ್ನೆ ಆಫೀಸ್ನಲ್ಲಿ ಅಭಯ್ ತೋರಿಸಿದ ಆ ಕೋಪದ ಮೇಲಿನ ಮುನಿಸು ಇನ್ನೂ ಹಾಗೆ ಇತ್ತು. ಅವಳು ಅಭಯ್ ಕಡೆ ನೋಡದೆಯೇ ಬೇರೆ ಕಡೆ ಮುಖ ಮಾಡಿಕೊಂಡು ಕುಳಿತಿದ್ದಳು. ಅಭಯ್ ಬ್ಲ್ಯಾಕ್ ಸೂಟ್ ಧರಿಸಿ ಕೈಯಲ್ಲಿ ಕಪ್ಪು ಕಾಫಿ ಕಪ್ ಹಿಡಿದು ಆರಾಮಾಗಿ ಕುಳಿತಿದ್ದರು. ಅವನ ಕಣ್ಣುಗಳು ಮಾತ್ರ ಮಿಲನಾಳನ್ನೇ ಕಾಯ್ತಿದ್ದವು. ಅವಳ ಆ ಮುದ್ದಾದ ಮುನಿಸನ್ನು ನೋಡಿ ಅವನು ಮೆಲ್ಲನೆ ನಗುತ್ತಾ ಅವಳ ಸೀಟಿನ ಹತ್ತಿರ ಬಂದು ಕುಳಿತನು. ಅಭಯ್ ತುಂಟತನದಿಂದ ತುಂಬಾ ಸಾಫ್ಟ್ ಆಗಿ, ಇನ್ನು ಎಷ್ಟು ಹೊತ್ತು ಮಿಸ್ ಮಿಲನ ಆ ಕಡೆನೇ ಮುಖ ಮಾಡ್ಕೊಂಡಿರ್ತೀರಾ? ನಿನ್ನೆ ಆಫೀಸ್ನಲ್ಲಿ ಕೋಪ ಮಾಡಿದ್ದು ಬಿಸ್ನೆಸ್ ರೂಲ್ಸ್ ಪ್ರಕಾರ. ಅದಕ್ಕೆ ಇವತ್ತು ಫ್ಲೈಟ್ನಲ್ಲಿ ನನ್ನ ಜೊತೆ ಮಾತಾಡಲ್ವಾ ನೀವು? ಮಿಲನ ಖಾರವಾಗಿ ಮುಖ ತಿರುಗಿಸಿಕೊಂಡು, ನೋಡಿ ಸರ್, ನಾನು ನಿಮ್ಮ ಪರ್ಸನಲ್ ಸೆಕ್ರೆಟರಿಯಾಗಿ ಕೆಲಸದ ಜವಾಬ್ದಾರಿಗೆ ಇಲ್ಲಿಗೆ ಬಂದಿದ್ದೀನಿ ಅಷ್ಟೇ. ನೀವು ಹೇಳಿದ್ದಷ್ಟು ಮಾತ್ರ ಮಾಡೋದು ನನ್ನ ಕೆಲಸ ಅಂತ ನೀವೇ ಹೇಳಿದ್ರಲ್ವಾ, ಅದಕ್ಕೆ ಸುಮ್ಮನೆ ಕೂತಿದ್ದೀನಿ.
ಅಭಯ್ ಅವಳ ಮಾತಿಗೆ ಕೋಪಿಸಿಕೊಳ್ಳಿಲ್ಲ. ಬದಲಿಗೆ ಅವಳ ಕೈಯನ್ನು ಮೆಲ್ಲನೆ ಹಿಡಿದು, ಕೆಲಸದ ವಿಷಯದಲ್ಲಿ ನಾನು ಬಾಸ್ ಆಗಿರ್ಬೋದು ಮಿಲನ, ಆದರೆ ಈ ಆರ್ಟ್ಗೆ ನೀನೇ ಬಾಸ್ ನೆನಪಿರಲಿ ಎಂದು ಕಣ್ಣು ಮಿಟುಕಿಸಿದನು. ಅಭಯ್ನ ಆ ಚತುರ ಮಾತು ಮತ್ತು ಬೆರಳುಗಳ ಬೆಚ್ಚಗಿನ ಸ್ಪರ್ಶಕ್ಕೆ ಮಿಲನಾಳ ಇಡೀ ಮನಸ್ಸು ಒಮ್ಮೆಗೆ ಕರಗಿ ಹೋಯಿತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದ್ದಳು. ಅಷ್ಟರಲ್ಲೇ ಫ್ಲೈಟ್ ಬೋರ್ಡಿಂಗ್ ಅನೌನ್ಸ್ಮೆಂಟ್ ಆಯಿತು. ಇಬ್ಬರು ಒಟ್ಟಿಗೆ ಹೊರ ರಾಜ್ಯದ ಪ್ರಯಾಣಕ್ಕೆ ಹೆಜ್ಜೆ ಹಾಕಿದ್ದರು. ಅಭಯ್ ಮತ್ತು ಮಿಲನ ಇಬ್ಬರು ಬೆಂಗಳೂರಿನಲ್ಲಿ ಇಲ್ಲದೆ ಇರುವ ಸಮಯವನ್ನು ಬಳಸಿಕೊಂಡು ವರ್ಮಾ ಕಂಪನಿಗೆ ಹಾಗೂ ಇವರ ವೈಯಕ್ತಿಕ ಜೀವನಕ್ಕೆ ಏಕಕಾಲದಲ್ಲಿ ಕಂಟಕ ತರಲು ಸೂರಜ್ ಮತ್ತು ವೀಣಾ ಎರಡು ಬೇರೆ ಬೇರೆ ಪ್ಲಾನ್ ರೆಡಿ ಮಾಡಿದ್ರು. ಒಂದು ರಾಜಶೇಖರ್ ಜೊತೆ ಮಾಡಿಕೊಂಡಿದ್ದ ಡೀಲಿಂಗ್, ರಾಜಶೇಖರ್ ಜೊತೆ ಬಿಸ್ನೆಸ್ ಡೀಲ್ ಮುಗಿಸಿ ಸೂರಜ್ ಮತ್ತು ವೀಣಾ ಈಗ ಮಿಲನಾಳ ವೈಯಕ್ತಿಕ ಜೀವನದ ಮೇಲೆ ದಾಳಿ ಮಾಡಲು ತಮ್ಮದೇ ಆದ ಎರಡನೇ ಪ್ಲಾನ್ ಶುರು ಮಾಡಿದ್ರು. ಅಭಯ್ ಮತ್ತು ಮಿಲನ ಸಂಬಂಧಕ್ಕೆ ಹಳ್ಳಿಯಲ್ಲಿ ಬೆಂಕಿ ಹಚ್ಚುವುದು ಇವರಿಬ್ಬರ ಅಸಲಿ ತಂತ್ರವಾಗಿತ್ತು. ಮಧ್ಯಾಹ್ನ ಶಾರದಮ್ಮ ಹಳ್ಳಿಯ ಮನೆ ಮುಂದೆ ಒಂದು ಐಷಾರಾಮಿ ಕಾರ್ ಬಂದು ನಿಂತಿತ್ತು. ಕಾರಿನಿಂದ ಸನ್ ಗ್ಲಾಸ್ ಧರಿಸಿದ ವೀಣಾ ಮತ್ತು ಆಫೀಸ್ನ GM ಸೂರಜ್ ಇಬ್ಬರು ಇಳಿದರು. ಹಳ್ಳಿಯ ಹಿತ್ತಲಿನಲ್ಲಿ ಕೆಲಸ ಮಾಡುತ್ತಿದ್ದ ಶಾರದಮ್ಮ ಇಬ್ಬರು ಅಪರಿಚಿತರು ತನ್ನ ಮನೆ ಮುಂದೆ ಬಂದು ನಿಂತಿರುವುದನ್ನು ನೋಡಿ ಆಶ್ಚರ್ಯದಿಂದ ಕೈ ಒರೆಸಿಕೊಳ್ಳುತ್ತಾ ಮುಂದೆ ಬಂದರು. ಅವಳಿಗೆ ಇವರಿಬ್ಬರು ಯಾರು ಎಂದು ಗೊತ್ತಿರಲಿಲ್ಲ. ಶಾರದಮ್ಮ ಕುತೂಹಲ ಮತ್ತು ಗೌರವದಿಂದ, ಯಾರಮ್ಮ ನೀವು? ಯಾರನ್ನು ಹುಡುಕಿಕೊಂಡು ಈ ಕಡೆ ಬಂದಿದ್ದೀರಾ? ವೀಣಾ ತನ್ನ ಕಣ್ಣಿನ ಗ್ಲಾಸ್ ತೆಗೆದು ಮುಖದಲ್ಲಿ ಕೃತಕವಾದ ಬೇಸರ ಹಾಗೂ ಆತಂಕವನ್ನು ತಂದುಕೊಂಡು ಶಾರದಮ್ಮ ಹತ್ತಿರ ಬಂದಳು. ವೀಣಾ, ನೀವು ಮಿಲನಾಳ ತಾಯಿ ಶಾರದಮ್ಮ ಅಲ್ವಾ? ನಾವು ಬೆಂಗಳೂರಿನಿಂದ ಬರ್ತಾ ಇರೋದು. ನನ್ನ ಹೆಸರು ವೀಣಾ ಅಂತ. ಅವರು ಸೂರಜ್, ಮಿಲನ ಕೆಲಸ ಮಾಡೋ ಕಂಪನಿಯ ದೊಡ್ಡ ಅಧಿಕಾರಿ. ತನ್ನ ಮಗಳ ಆಫೀಸ್ನ ಅಧಿಕಾರಿಗಳು ಬಂದಿದ್ದಾರೆ ಎಂದು ತಕ್ಷಣ ಶಾರದಮ್ಮನಿಗೆ ಒಂದು ಕ್ಷಣ ಗಾಬರಿ ಆಯಿತು. ಶಾರದಮ್ಮ ಕೈ ಮುಗಿಯುತ್ತಾ, ಓ ಹೌದಾ, ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ. ಯಾಕಮ್ಮ ಸಡನ್ ಆಗಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದಿದ್ದೀರಾ? ನಮ್ಮ ಮಿಲನ ಏನಾದರೂ ತಪ್ಪು ಮಾಡಿದ್ದಾಳ? ಅವಳಿಗೆ ಎಲ್ಲಿ ಆರಾಮಾಗಿದ್ದಾಳ? ವೀಣಾ ತಕ್ಷಣ ಶಾರದಮ್ಮನ ಕೈ ಹಿಡಿದುಕೊಂಡು ವಿಷ ತುಂಬಲು ಶುರು ಮಾಡಿದ್ಲು. ವೀಣಾ ತುಂಬಾ ನಟಿಸುತ್ತಾ, ಅಯ್ಯೋ ಶಾರದಮ್ಮ, ನಿಮ್ಮ ಮುಗ್ಧತೆಗೆ ಏನು ಹೇಳಬೇಕು? ಆ ಮಿಲನ ಬೆಂಗಳೂರಿಗೆ ಹೋಗಿ ಸರಿಯಾಗಿ ಅಕೌಂಟ್ಸ್ ಕೆಲಸ ಮಾಡ್ತಿಲ್ಲ. ಅವಳು ನಮ್ಮ ಕಂಪನಿ MD ಅಭಯ್ ವರ್ಮಾನನ್ನ ತನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ. ಇಡೀ ಆಫೀಸ್ ಎದುರು ಇವರಿಬ್ಬರ ನಡತೆಯ ಬಗ್ಗೆನೇ ಕೆಟ್ಟದಾಗಿ ಮಾತು ನಡೀತಿದೆ. ನಿನ್ನೆ ರಾತ್ರಿ ಇಬ್ಬರು ಒಂದೇ ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಂಡಿದ್ದಾರೆ. ಇವತ್ತು ಯಾರೋ ಕ್ಲೈಂಟ್ ಮೀಟಿಂಗ್ ಅಂತ ಸುಳ್ಳು ಹೇಳಿ ಇಬ್ಬರು ಒಟ್ಟಿಗೆ ಗೋವಾ ಪಾರ್ಟಿಗೆ ಮಾಡೋಕೆ ಫ್ಲೈಟ್ ಹತ್ತಿ ಹೋಗಿದ್ದಾರೆ. ಶಾರದಮ್ಮನಿಗೆ ಈ ಮಾತು ಕೇಳಿ ತಲೆಯ ಮೇಲೆ ಸಿಡಿಲು ಬಡಿದಂತಾಯ್ತು. ತನ್ನ ಮಗಳು ಮಿಲನ ಇಂತಹ ಕೆಲಸ ಮಾಡಲು ಸಾಧ್ಯವೇ ಇಲ್ಲ ಎಂದು ಅವರ ಮನಸ್ಸು ಹೇಳುತ್ತಿದ್ದರು. ಬೆಂಗಳೂರಿನಿಂದ ಬಂದ ಇಬ್ಬರು ಅಪರಿಚಿತರು, ಅದು ಆಫೀಸ್ನ ದೊಡ್ಡ ಅಧಿಕಾರಿ ಸೂರಜ್ ಖುದ್ದಾಗಿ ಬಂದು ಹೇಳುತ್ತಿರುವುದು ನೋಡಿ ಅವರ ಕೈಕಾಲುಗಳು ನಡುಗಲು ಶುರುವಾದವು. ಸೂರಜ್ ತುಂಬಾ ನಂಬಿಕಸ್ಥನಂತೆ ನಟಿಸುತ್ತಾ, ಹೌದು ಶಾರದಮ್ಮ, ನಾನೇ ಕಣ್ಣಾರೆ ನೋಡಿದ್ದೀನಿ. ಅಭಯ್ ಸರ್ ತುಂಬಾ ದೊಡ್ಡ ಶ್ರೀಮಂತರು. ಮಿಲನ ಬಡ ಹುಡುಗಿ ಅಂತ ಗೊತ್ತಿದ್ದು ಅವಳ ಲೈಫ್ ಜೊತೆ ಆಟ ಆಡ್ತಿದ್ದಾರೆ. ಮಿಲನ ತುಂಬಾ ಮುಗ್ದೆ. ಅವನು ಮಾತು ನಂಬಿ ಮೋಸ ಹೋಗ್ತಿದ್ದಾಳೆ. ನೀವು ತಕ್ಷಣ ಈಗಲೇ ಅವಳಿಗೆ ಫೋನ್ ಮಾಡಿ ಮರಳಿ ಊರಿಗೆ ಬರುವಂತೆ ಆರ್ಡರ್ ಮಾಡಬೇಕು. ಇಲ್ಲಾಂದ್ರೆ ನಿಮ್ಮ ಮಗಳ ಲೈಫ್ ಶಾಶ್ವತವಾಗಿ ಹಾಳಾಗುತ್ತೆ. ಯಾರೋ ಗೊತ್ತಿಲ್ಲದ ಅಪರಿಚಿತರು ಮನೆಗೆ ಬಂದು ತನ್ನ ಮಗಳ ಕ್ಯಾರೆಕ್ಟರ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಹೇಳಿದ್ದಾಗ ಶಾರದಮ್ಮ ಒಮ್ಮೆಗೆ ಕುಸಿದು ಬಿದ್ದು ಕಣ್ಣೀರು ಹಾಕಲು ಶುರು ಮಾಡಿದ್ರು. ಸೂರಜ್ ಮತ್ತು ವೀಣಾ ಹಚ್ಚಿದ ಈ ಕಿಡಿ ಗೋವಾದಲ್ಲಿ ನಿರಾಳವಾಗಿರುವ ಅಭಯ್ ಮತ್ತು ಮಿಲನ ನಡುವೆ ಯಾವ ದೊಡ್ಡ ಬಿರುಗಾಳಿ ಸೃಷ್ಟಿ ಮಾಡಲಿದೆ ಎಂಬುದು ಇಬ್ಬರಿಗೂ ಗೊತ್ತಿರಲಿಲ್ಲ. ಗೋವಾದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು. ಬಿಸ್ನೆಸ್ ಮೀಟಿಂಗ್ ಆಗಿ ಗೋವಾಗೆ ಬಂದಿಳಿದ ಅಭಯ್ ಮತ್ತು ಮಿಲನ ಇಬ್ಬರು ಏರ್ಪೋರ್ಟ್ನಿಂದ ಹೊರಗೆ ಬಂದು ರೆಸಾರ್ಟ್ ಕಡೆಗೆ ಹೋಗಲು ಟ್ಯಾಕ್ಸಿ ಹತ್ತಿದ್ರು. ಮಿಲನ ತನ್ನ ಬ್ಯಾಗ್ ಹಿಡಿದು ಸದ್ದಿಲ್ಲದೆ ಕುಳಿತಾಗ ಅವಳ ಫೋನ್ ಜೋರಾಗಿ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಅಮ್ಮ ಅಂತ ಇರುವುದನ್ನು ನೋಡಿ ಅವಳು ತಕ್ಷಣ ರಿಸೀವ್ ಮಾಡಿದ್ಲು. ಮಿಲನ, ಹಲೋ ಅಮ್ಮ, ನಾನು ಗೋವಾಗೆ ಬಂದು ತಲುಪಿದೆ ಅಮ್ಮ, ಇಲ್ಲಿ ಫ್ಲೈಟ್ ಲ್ಯಾಂಡ್ ಆಯಿತು ಎಂದು ಖುಷಿಯಿಂದ ಹೇಳಲು ಹೋದ್ಲು. ಆದರೆ ಫೋನ್ನ ಇನ್ನೊಂದು ಬದಿಯಿಂದ ಶಾರದಮ್ಮನ ತೀವ್ರವಾದ ಅಳು ಮತ್ತು ಆಕ್ರೋಶದ ಧ್ವನಿ ಕೇಳಿಸ್ತು. ಶಾರದಮ್ಮ ಗಂಟಲು ಕಟ್ಟಿಕೊಂಡು ಅಳುತ್ತಾ, ಯಾವ ಗೋವಾ, ಯಾವ ಮೀಟಿಂಗ್ ಮಿಲನ? ನೀನು ಅಲ್ಲಿ ಆ ಸಾಹೇಬ ಜೊತೆ ಏನು ಮಾಡ್ತಿದ್ದೀಯಾ ಅಂತ ನನಗೆಲ್ಲ ಗೊತ್ತಾಗಿದೆ. ನಿನ್ನನ್ನು ನಾನು ಬೆಂಗಳೂರಿಗೆ ಕಳಿಸಿದ್ದು ಕಷ್ಟಪಟ್ಟು ಕೆಲಸ ಮಾಡು ಅಂತ. ಇಡೀ ಆಫೀಸ್ ಎದುರು ನಿನ್ನ ಮರ್ಯಾದೆ ಹರಾಜು ಹಾಕಿಕೊಳ್ಳೋಕೆ ಅಲ್ಲ. ಇವತ್ತೇ ಈ ಕ್ಷಣದಲ್ಲಿ ನೀನು ಅಲ್ಲಿಂದ ಹೊರಟು ವಾಪಸ್ ಊರಿಗೆ ಬರಬೇಕು. ಇಲ್ಲ ಅಂದ್ರೆ ನೀನು ನನ್ನ ಸತ್ತ ಮುಖ ನೋಡಬೇಕಾಗುತ್ತೆ ಎಂದು ಜೋರಾಗಿ ಕಿರಿಚಿದರು. ಅಮ್ಮನ ಬಾಯಿಯಿಂದ ಇಂತಹ ಕಟ್ಟು ಮಾತುಗಳು ಮತ್ತು ಅವಳನ್ನು ಕೇಳಿ ಮಿಲನಾಗೆ ಒಮ್ಮೆಗೆ ಪ್ರಪಂಚವೇ ತಲೆ ಕೆಳಗಂತಾಯಿತು. ಅವಳ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಶುರುವಾಯಿತು. ಅವಳು ತೀವ್ರವಾದ ಬೇಸರ ಮತ್ತು ಗಾಬರಿಯಿಂದ ಫೋನ್ ಹಿಡಿದುಕೊಂಡು ಸೀಟಿನಲ್ಲೇ ಕುಸಿದು ಹೋದಳು. ಟ್ಯಾಕ್ಸಿಯ ಪಕ್ಕದಲ್ಲಿದ್ದ ಕುಳಿತಿದ್ದ ಅಭಯ್ ಮಿಲನಾಳ ಅಳುವನ್ನು ನೋಡಿ ಒಮ್ಮೆಗೆ ಶಾಕ್ ಆದನು. ಅವನು ತಕ್ಷಣ ಅವಳ ಕೈಯಿಂದ ಫೋನ್ ಕಸಿದುಕೊಂಡು ತಾನೇ ಮಾತನಾಡಲು ಶುರು ಮಾಡಿದನು. ಅಭಯ್, ಹಲೋ ಶಾರದಮ್ಮ, ನಾನೇ ಅಭಯ್ ವರ್ಮಾ ಮಾತಾಡ್ತಿರೋದು. ಏನಾಯ್ತು? ಯಾಕೆ ಇಷ್ಟೊಂದು ಅಳ್ತಿದ್ದೀರಾ? ಮಿಲನ ನನ್ನ ಜೊತೆ ಬಿಸ್ನೆಸ್ ಮೀಟಿಂಗ್ಗೆ ಬಂದಿದ್ದಾಳೆ.
ಶಾರದಮ್ಮ ಅಭಯ್ ಧ್ವನಿ ಕೇಳಿ ಇನ್ನೂ ಸಿಟ್ಟಿನಿಂದ, ನೋಡಿ ಸಾಯಿಬ್ರೆ, ನೀವು ದೊಡ್ಡ ಶ್ರೀಮಂತರಿರ್ಬೋದು, ಆದರೆ ನನ್ನ ಮಗಳ ಜೀವನದ ಜೊತೆ ಆಟ ಆಡಬೇಡಿ, ಅವಳನ್ನ ತಕ್ಷಣ ವಾಪಸ್ ಕಳಿಸ್ಕೊಡಿ. ಅಭಯ್ ತುಂಬಾ ಗಂಭೀರವಾಗಿ, ಕಂಠದಲ್ಲಿ ನಂಬಿಕೆಯ ಗತ್ತು ತುಂಬಿಕೊಂಡು, ಶಾರದಮ್ಮ, ನನ್ನ ಮೇಲೆ ನಿನಗೆ ಅಷ್ಟೊಂದು ನಂಬಿಕೆ ಇಲ್ವಾ? ನಿಮ್ಮ ಊರಿಗೆ ಬಂದು ನಿಮ್ಮದೇ ಮನೆಯ ಹಿತ್ತಲಿನಲ್ಲಿ ಉಳಿದುಕೊಂಡು ನಿಮ್ಮ ಕೈಯಾರೆ ಮಾಡಿದ ಅಡುಗೆ ತಿಂಡಿ ತಿಂದವನು ನಾನು. ನಿಮ್ಮ ಪ್ರೀತಿ, ನಿಮ್ಮ ನಂಬಿಕೆಗೆ ಬೆಲೆ ಕೊಡೋ ಯೋಗ್ಯತೆ ನನಗಿದೆ. ನಿಮ್ಮ ಕೈಯಿಂದ ಊಟ ತಿಂದಿರೋ ಈ ಅಭಯ್ ವರ್ಮಾ ನಿಮ್ಮ ಮಗಳಿಗೆ ಯಾವತ್ತಾದ್ರೂ ಕೆಟ್ಟದು ಮಾಡ್ತಾನ? ಅವಳ ಲೈಫ್ ಹಾಳು ಮಾಡೋಕೆ ನಾನಿನ್ನು ಕೀಳು ಮಟ್ಟದವನಲ್ಲ. ಮೊದಲು ಅಳುವುದನ್ನು ನಿಲ್ಲಿಸಿ. ನಿಮಗೆ ಯಾರು ಇದೆಲ್ಲ ಹೇಳಿದ್ದು? ನಿಮ್ಮ ಮನೆಗೆ ಬಂದು ಈ ಸುಳ್ಳು ಕತೆ ಕಟ್ಟಿದವರು ಯಾರು ಅಂತ ಹೇಳಿ ಎಂದು ನೇರವಾಗಿ ಕೇಳಿದನು. ಅಭಯ್ ಅಷ್ಟು ಗಂಭೀರವಾಗಿ ಕಟುವಾಗಿ ತನ್ನ ಕೈ ಅಡುಗೆಯ ನೆನಪು ಮಾಡಿ ಭರವಸೆ ನೀಡಿದಾಗ ಶಾರದಮ್ಮನ ಕೋಪ ಬಂದಿಷ್ಟು ತಣ್ಣಗಾಯಿತು. ಅವರಿಗೆ ಇವರ ಮಾತು ಕೇಳಿ ಒಳಗೊಳಗೆ ಸಮಾಧಾನ ಅನಿಸಿದರು. ಮನೆಗೆ ಬಂದವರ ಬಗ್ಗೆ ಹೇಳಲು ಹಿಂಜರಿದರು. ಶಾರದಮ್ಮ, ಅದು ಯಾರೋ ಬೆಂಗಳೂರಿನ ಆಫೀಸ್ನಿಂದ ಅಂತ ಒಂದು ಹುಡುಗಿ ಮತ್ತು ಸೂರಜ್ ಅನ್ನೋರು ಬಂದಿದ್ರು. ಸೂರಜ್ ಮತ್ತು ವೀಣಾಳ ಹೆಸರನ್ನು ಕೇಳುತ್ತಿದ್ದಂತೆ ಅಭಯ್ ವರ್ಮನ ಕಣ್ಣುಗಳು ಕೆಂಡವಾದವು. ಅವನ ಒಳಗಿದ್ದ ಸಿಂಹ ಒಮ್ಮೆಗೆ ಎಚ್ಚರಗೊಂಡಿತ್ತು. ಅವನ ಹಲ್ಲು ಕಡಿಯುತ್ತಾ ಫೋನ್ನಲ್ಲಿ ಶಾರದಮ್ಮನಿಗೆ ಖಡಕ್ಕಾಗಿ ಹೇಳಿದ್ನು. ಅಭಯ್, ಶಾರದಮ್ಮ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳು ನನ್ನ ಜವಾಬ್ದಾರಿಯಲ್ಲಿ ಸುರಕ್ಷಿತವಾಗಿದ್ದಾಳೆ. ಇನ್ನು ಆ ವೀಣಾ ಮತ್ತು ಸೂರಜ್ ಇದ್ದಾರಲ್ಲ, ನಾನು ಬೆಂಗಳೂರಿಗೆ ಬಂದ್ಮೇಲೆ ಇವರಿಬ್ಬರನ್ನು ಹೇಗೆ ವಿಚಾರಿಸ್ತೀನಿ ಅಂತ ನೀವು ಕಣ್ಣಾರೆ ನೋಡ್ತೀರಾ. ಅಲ್ಲಿಯವರೆಗೂ ನೆಮ್ಮದಿಯಾಗಿರಿ ಎಂದು ಹೇಳಿ ಫೋನು ಕಟ್ ಮಾಡಿದನು. ಶಾರದಮ್ಮ ಮೊಬೈಲ್ ವಾಲ್ಯೂಮ್ ಜಾಸ್ತಿ ಇದ್ದ ಕಾರಣ ಸೂರಜ್ ವೀಣಾಗೂ ಅವನ ಮಾತು ಕೇಳಿಸಿದ್ದವು. ಫೋನ್ ಇಟ್ಟ ಮೇಲೂ ಮಿಲನಾಳ ಬೇಸರ ಕಡಿಮೆ ಆಗಿರಲಿಲ್ಲ. ತನ್ನ ತಾಯಿ ತನಗಾಗಿ ಇಷ್ಟೊಂದು ಕಣ್ಣೂರು ಹಾಕಿದ್ದನ್ನು ನೆನೆದು ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಿದ್ಲು. ಅಭಯ್ ನಿಧಾನವಾಗಿ ಅವಳ ಹತ್ತಿರ ಬಂದು ಅವಳ ಎರಡೂ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡು ತುಂಬಾ ಆಪ್ತನಾಗಿ ಎದೆಗೆ ಹತ್ತಿರ ಎಳೆದುಕೊಂಡನು. ಅಭಯ್, ಕೂಲ್ ಮಿಲನ, ಕೂಲ್. ನಿಮ್ಮ ಅಮ್ಮನಿಗೆ ನನ್ನ ಮೇಲೆ ನಂಬಿಕೆ ಇದೆ. ಆ ಸೂರಜ್ ಮತ್ತು ವೀಣಾ ಇಬ್ರು ಸೇರಿ ಈ ಕಳ್ಳಾಟ ಆಡಿದ್ದಾರೆ. ನಾವಿಲ್ಲಿ ಬಂದಿರೋ ಕೆಲಸ ಮುಗಿಸಿ ಬೆಂಗಳೂರಿಗೆ ವಾಪಸ್ ಹೋದ ತಕ್ಷಣ ಆ ಸೂರಜ್ ಈ ಅಭಯ್ ವರ್ಮಾ ಯಾರು ಅಂತ ತೋರಿಸಿಕೊಡ್ತೀನಿ. ಅಲ್ಲಿಯವರೆಗೂ ನೀನು ಈ ಮುಖ ಸೊಟ್ಟಗೆ ಮಾಡಿಕೊಂಡು ಇರಬಾರ್ದು, ಆಯ್ತಾ ಎಂದು ಪ್ರೀತಿಯಿಂದ ಅವಳ ಕಣ್ಣೀರು ಒರೆಸಿದನು. ಮಿಲನ ಅವನ ಎದೆಯ ಮೇಲೆ ತಲೆ ಇಟ್ಟು ನಿರಾಳವಾಗಿ ನಿಟ್ಟುಸಿರೋ ಬಿಟ್ಟಳು. ಫೋನ್ ಕಟ್ಟಾದ ತಕ್ಷಣ ಶಾರದಮ್ಮ ವೀಣಾ ಮತ್ತು ಸೂರಜ್ ಕಡೆ ತೀವ್ರವಾದ ಕೋಪದಿಂದ ತಿರುಗಿದರು. ಅಭಯ್ ನೀಡಿದ ಆ ಧೈರ್ಯದ ಮಾತುಗಳು ಶಾರದಮ್ಮನಿಗೆ ಸತ್ಯ ಯಾವುದು ಎಂದು ಅರ್ಥ ಮಾಡಿಸಿದ್ದವು. ಶಾರದಮ್ಮ ಗತ್ತಿನಿಂದ ಇವರಿಬ್ಬರಿಗೂ ಬಾಗಿಲು ತೋರಿಸುತ್ತಾ, ನೋಡಿ, ನೀವಿಬ್ರು ನನ್ನ ಮನೆಗೆ ಬಂದು ನನ್ನ ಮಗಳ ಬಗ್ಗೆ ಸುಳ್ಳು ಹೇಳಿ ಬೆಂಕಿ ಹಚ್ಚೋಕೆ ನೋಡ್ತಿದ್ರಿ ಅಲ್ವಾ? ಆ ಅಭಯ್ ಸಾಹೇಬ್ರು ಎಂತಹ ಗುಣದವರು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನನ್ನ ಮಗಳಿಗೆ ಅವನು ಯಾವತ್ತೂ ಕೆಟ್ಟು ಮಾಡಲ್ಲ. ನೀವಿಬ್ರು ಇವಾಗಲೇ ನನ್ನ ಮನೆಯಿಂದ ಹೊರಗೆ ನಡೆಯಿರಿ ಎಂದು ಜೋರಾಗಿ ಗದರಿಸಿದರು. ಸೂರಜ್ ಮತ್ತು ವೀಣಾಗೆ ತಾವು ಹಚ್ಚಿದ ಬೆಂಕಿ ತಮಗೆ ಸುಟ್ಟ ಹಾಗೆ ಅನಿಸಿತು. ಶಾರದಮ್ಮ ಇಷ್ಟೊಂದು ಕೋಪದಿಂದ ಹೊರಗೆ ಹೋಗು ಅಂತಾರೆ ಎಂದು ಅವರು ಊಹಿಸಿರಲಿಲ್ಲ. ಇಬ್ಬರು ಅವಮಾನದಿಂದ ಕಾರು ಹತ್ತಿ ಬೆಂಗಳೂರಿನ ಕಡೆಗೆ ಮುಖ ಮಾಡಿದರು. ಕಾರಿನಲ್ಲಿ ಹೋಗುವಾಗ ಸೂರಜ್ನ ಮುಖ ಆತಂಕದಿಂದ ಪೂರ್ತಿ ಬೆವರುತ್ತಿತ್ತು. ಸೂರಜ್ ಗಾಬರಿಯಿಂದ, ವೀಣಾ ಮೇಡಮ್, ಆ ಅಭಯ್ ಸರ್ ಫೋನ್ನಲ್ಲಿ ತುಂಬಾ ಖಡಕ್ಕಾಗಿ ಮಾತನಾಡಿದ್ದಾರೆ. ನಾವು ಬೆಂಗಳೂರಿಗೆ ಬಂದ್ಮೇಲೆ ನಮ್ಮನ್ನ ಸರಿಯಾಗಿ ವಿಚಾರಿಸ್ತೀನಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ. ಅವನು ಬೆಂಗಳೂರಿಗೆ ವಾಪಸ್ ಬಂದ್ರೆ ನಮ್ಮ ಕತೆ ಮುಗಿಯುತ್ತೆ. ಬೆಂಗಳೂರಿನ ಕಡೆಗೆ ಪ್ರಯಾಣ ಬೆಳೆಸುತ್ತಿರುವ ಸೂರಜ್ ಮತ್ತು ವೀಣಾಗೆ ಈಗ ಅಭಯ್ ವರ್ಮನ ಭೀಕರ ರುದ್ರವತಾರನೆಂದು ಒಳಗೊಳಗೆ ನಡುಕ ಶುರುವಾಗಿದೆ. ಯಾರೆಲ್ಲ ನಮ್ಮ ಕಥೆಯನ್ನು ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡುತ್ತಿಲ್ಲವೋ ದಯಮಾಡಿ ನಮ್ಮ ಚಾನಲ್ಗೆ ಕಥೆಯನ್ನು ವೀಕ್ಷಿಸಿದ ನಂತರ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನ ಮುಂದಿನ ಹೊಸ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.